ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಸೆಂಡ್ ಫ್ರೆಂಡ್ ಇದು 1,00,000 ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡ ಆ 1 BHK ಫ್ಲ್ಯಾಟು ಆ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕಟ್ತಿರುವಂತಹ 1 BHK ಫ್ಲ್ಯಾಟ್. ಫ್ರೆಂಡು ನಿಮಗೆ ಏನು 1 BHK ಫ್ಲ್ಯಾಟು ಇತ್ತೀಚೆಗೆ ಸಾಕಷ್ಟು ಜನ ನಾವು ಅರ್ಜಿ ಸಲ್ಲಿಸ್ಬೇಕು ಸಹ ನೀವು ಅರ್ಜಿ ಸಲ್ಲಿಸೋಕ್ಕೆ ದಯವಿಟ್ಟು ಯಾವ ರೀತಿ ಅರ್ಜಿ ಸಲ್ಲಿಸೋದು ಅಂತ ನಮಗೆ ಮಾಹಿತಿ ಕೊಡಿ ಅಂತ ಸಾಕಷ್ಟು ಜನ ಇಲ್ಲಿ ಕೇಳ್ತಾಯಿದ್ವಿ. ಫ್ರೆಂಡ್ ಈಗ 1 BHK ಫ್ಲ್ಯಾಟು ನೋಡಿ ನೀವು ಅರ್ಜಿ ಸಲ್ಲಿಸೋದು ನಿಮ್ಮ ಮೊಬೈಲ್ಗಳಲ್ಲೇ ನೀವು ಸಲ್ಲಿಸ್ಕೋಬೋದು. ಅರ್ಜಿ ವೆಬ್ಸೈಟ್ ಲಿಂಕ್ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಡಿಸ್ಕ್ರಿಪ್ಷನಲ್ಲಿ. ಈಗ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಹಾಕಿರ್ತೀನಿ. ಅರ್ಜಿ ಹಾಕ್ಕೊಂಡು ನೀವು ಎಲ್ಲಿ ಖಾಲಿ ಇರುತ್ತೋ ಅಲ್ಲಿ ನೀವು ತಗೊಬೋದು. ಮತ್ತು 1 BHK ಫ್ಲ್ಯಾಟು ತಾಳ ಅಂತಾರೋ ಎರಡು ಮೇನು ನೀವು ಪಾಯಿಂಟಲ್ಲಿ ಇಟ್ಕೋಬೇಕು. ಒಂದು ಸಾರ್ವಜನಿಕ ಮತ್ತು ಸ್ಥಳೀಯವಾರು ಅಂತ ಹೇಳುತ್ತೆ. ಈ ಸ್ಥಳೀಯವಾರು ಅಂತ ಅಂದರೆ ನಿಮ್ಮ MLA ಹತ್ರ ಕಾಂಟ್ಯಾಕ್ಟ್ ಮಾಡ್ಕೊಂಡು ನೀವು ಅರ್ಜಿ ಸಲ್ಲಿಸ್ಕೊಂಡು ನೀವು ಅಲ್ಲಿ ಆ ಕ್ಷೇತ್ರದಲ್ಲಿ ಫಾರ್ ಎಕ್ಸಾಂಪಲ್ ಯಶವಂತಪುರ ಆಗಿದ್ದರೆ ನೀವು ಯಶವಂತಪುರದಲ್ಲಿ ಕ್ಷೇತ್ರದಲ್ಲಿ ಏನಾರು ಬೇಕು ಅಂತ ಅಂದರೆ ನೀವು ನಿಮ್ಮ MLA ಹತ್ರ ಕಾಂಟ್ಯಾಕ್ಟ್ ಮಾಡ್ಕೊಂಡು ನೀವು ಅರ್ಜಿ ಅಲ್ಲಿ ಯಾವ ಖಾಲಿ ಇದಾವೋ ಅಲ್ಲಿ ನೀವು ತಗೊಬೋದು. ಅಲ್ಲಿ MLA ಕಡೆಯಿಂದ ಅಂತ ನಿಮ್ಗೆ ತಿಳಿಸ್ತೀವಿ. ಸಾರ್ವಜನಿಕ ಅಂತ ಅಂದರೆ ಇಲ್ಲಿ ಸಾರ್ವಜನಿಕ ಅಂದರೆ ನೀವು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸ್ಕೊಂಡು ನೀವು ಎಲ್ಲಿ ಬೇಕಾದ್ರೂ ಬುಕ್ ಮಾಡ್ಕೋಬೋದು. ಯಶವಂತಪುರ, ಯಲಹಂಕ ಕ್ಷೇತ್ರ, ದಾಸರಳ್ಳಿ, ಎಲೆಕ್ಟ್ರಾನಿಕ್ ಸಿಟಿ ಎಲ್ಲಿ ಖಾಲಿ ಇರುತ್ತೆ ಅಲ್ಲಿ ನೇರವಾಗಿ ನೀವು ಫ್ಲ್ಯಾಟ್ಗಳು ಆಯ್ಕೆ ಮಾಡ್ಕೋಬೋದು. ಆಪ್ಷನ್ ಇರುತ್ತೆ, ನಿಮ್ಮ ಕ್ಷೇತ್ರದಲ್ಲೂ ಆಯ್ಕೆ ಇರುತ್ತೆ. ಫ್ರೆಂಡು ಇಷ್ಟು ಸಾರ್ವಜನಿಕ ಮತ್ತು ಸ್ಥಳೀಯವಾರು ಅನ್ನೋದು ನಿಮಗೆ ಇಲ್ಲಿ ಇರುತ್ತೆ. ಏನು ಸ್ಥಳೀಯವಾರು ಸಾರ್ವಜನಿಕ ಅಂದರೆ ಫ್ರೆಂಡು ನಿಮ್ಮ ಮೊದಲಿಗೆ ಈಗ ಒಂದು ಕ್ಷೇತ್ರದಲ್ಲಿ ಅಂದರೆ ಯಶವಂತಪುರದಲ್ಲಿ 3,000 ಮನೆಗಳು ಇದ್ದರೆ ಅದರಲ್ಲಿ 1,500 ನಿಮ್ಮ MLA ಕೋಟ ಅಂತ ಕೊಟ್ಟಿರ್ತಾರೆ. MLAಗೆ ಇನ್ನು 1,500 ಸರ್ಕಾರ ಇಟ್ಕೊಂಡಿರುತ್ತೆ. ಇದು ಸರ್ಕಾರ ಅಂದರೆ ನೇರವಾಗಿ ನೀವು ಬುಕ್ ಮಾಡ್ಕೊಳ್ಳೋಂಗೆ ನೀವು ಬೆಂಗಳೂರಿನಲ್ಲಿ ಅರ್ಜಿ ಹಾಕ್ತಿದ್ದಂಗೆ ನೇರವಾಗಿ ನೀವು ಬುಕ್ ಮಾಡ್ಕೊಬೋದು. ಫ್ರೆಂಡ್ ನಿಮಗೆ ಏನು ಡೌನ್ ಪೇಮೆಂಟು ಕೇವಲ 50,000 ರೂಪಾಯಿ ನೀವು ಕಟ್ಟಿದ್ರೆ ನಿಮ್ಮ ಬ್ಯಾಂಕ್ ಅವೈಲೇಬಲ್ ಇರುತ್ತೆ. ಬ್ಯಾಂಕ್ ಲೋನ್ ಇರುತ್ತೆ. ಬ್ಯಾಂಕ್ ಲೋನು ನಿಮ್ಗೆ ಎಷ್ಟು ಪ್ರೊಸೆಸ್ ಆಗುತ್ತೋ ಅಷ್ಟು ಪ್ರೊಸೆಸ್ ಆದ ನಂತರ ನೀವು ಬ್ಯಾಲೆನ್ಸ್ ಅಮೌಂಟು ನೀವು ಕಟ್ಟಬೇಕು. ಮತ್ತು ವಿತ್ ರಿಜಿಸ್ಟ್ರೇಷನ್ ಖರ್ಚು ಸಹ ಇಲ್ಲಿ ತಿಳಿಸ್ತಾ ಇದ್ದಾರೆ. ಇಲ್ಲಿ ರಿಜಿಸ್ಟ್ರೇಷನ್ 50,000 60,000 ಆಗುತ್ತೆ ಅಂತ ತಿಳಿಸ್ತಾರೆ. ಫ್ರೆಂಡ್ ಇದ್ರ ಬಗ್ಗೆ ಸಾಕಷ್ಟು ಜನ ಹೇಳಿದ್ದಾರೆ, ಸರ್ ರಿಜಿಸ್ಟ್ರೇಷನ್ ಖರ್ಚು ಜಾಸ್ತಿ ಆಯಿತು ಏನಾರು ಕಮ್ಮಿ ಮಾಡಿ ಅಂತ. ಇದ್ರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದಾರೆ. ಅಂದರೆ ಸರ್ಕಾರನ ಕಟ್ಟಂಗೆ ಚಿಂತನೆ ಮಾಡ್ತಾಯಿದ್ದೀವಿ ಅಂತ ತಿಳಿಸಿದರೆ, ಬಟ್ ಇನ್ನೂ ಯಾವುದೇ ರೀತಿ ಆಗಿಲ್ಲ. ಬಟ್ ರಿಜಿಸ್ಟ್ರೇಷನ್ ಖರ್ಚು ಹೋದಾಗ ನಿಮಗೆ ಒಂದು 50,000-60,000 ರೂಪಾಯಿ ಇಲ್ಲಾಗುತ್ತೆ. ಫ್ರೆಂಡ್ ಏನು ನಿಮಗೆ 1 BHK ಫ್ಲ್ಯಾಟು ನಮ್ಮ ಬೆಂಗಳೂರಿನಲ್ಲಿ ಸಾಕಷ್ಟು ಕಡೆ ಇದ್ದಾವೆ. ಯಲಹಂಕ ಕ್ಷೇತ್ರದಲ್ಲಿ ಜಾಸ್ತಿ ಹೆವಿ ಇರೋದು ಅಂದರೆ ಯಲಹಂಕ ಕ್ಷೇತ್ರದಲ್ಲೇ, ನೆಕ್ಸ್ಟ್ ಯಶವಂತಪುರ, ಇನ್ನು ದಾಸರಳ್ಳಿ, ಏನು ಎಲೆಕ್ಟ್ರಾನಿಕ್ ಸಿಟಿ ಆ ಕಡೆ ಎಲ್ಲ ಒಂದು ಸ್ವಲ್ಪ ಕಮ್ಮಿ ಇದ್ದಾವೆ. ಫ್ರೆಂಡ್ ನಿಮಗೆ ಏನೇ ಒಂದು ಲಿಸ್ಟ್ ಬಂದರೆ ಈ ಲಿಂಕ್ ನಿಮ್ಗೆ ತೋರಿಸ್ತಾ ಇದ್ದೀನಿ. ಈ ಸ್ಕ್ರೀನಲ್ಲಿರುವಂತಹ ಲಿಂಕು ನೀವು ಕ್ಲಿಕ್ ಮಾಡಿಕೊಂಡ್ರೆ ಅಲ್ಲಿ 1 BHK 2 BHK ಅಂತ ಇರುತ್ತೆ. ಮೊದಲಿಗೆ ನೀವು 1 BHK ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಅಲ್ಲಿ ಅರ್ಜಿ ಸಲ್ಲಿಕೆ ಆಗಿರ್ಬೋದು, ವಿನ್ಯಾಸ ಆಗಿರ್ಬೋದು, ಫ್ಲ್ಯಾಟ್ ಬುಕ್ಕಿಂಗ್ ಆಗಿರ್ಬೋದು, ಮತ್ತು ಫ್ಲ್ಯಾಟ್ ಇರೋ ಸ್ಥಳಗಳ ವಿವರ ಎಲ್ಲ ನಿಮ್ಗೆ ಸಿಗುತ್ತೆ. ನೀವು ನಿಧಾನಕ್ಕೆ ಸರ್ಚ್ ಮಾಡಿಕೊಂಡು ನೋಡಿ. ಇಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಇಲ್ಲ ಸ್ಕ್ರೀನ್ ಮೇಲೂ ನಿಮಗೆ ಲಿಂಕ್ ತೋರಿಸ್ತಾ ಇದ್ದೀನಿ. 1 BHK ಫ್ಲ್ಯಾಟು ಇನ್ನು ಸಾಕಷ್ಟು ಜನ ಇಲ್ಲಿ 1 BHK ಫ್ಲ್ಯಾಟೆಲ್ಲ ತಗೊಂಡು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಅಷ್ಟು ಜನ ವಾಸವಾಗಿದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ಸುಮಾರು 4,000 ಚಿಲ್ಲರೆ ಮನೆ ಹಸ್ತಾಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಡೆಯಿಂದ ಹಸ್ತಾಂತರ ನಡೆಯುತ್ತೆ, ಹಂಚಿಕೆ ಮಾಡೋ ಪ್ರಾರಂಭ ಆಗುತ್ತೆ. ಫ್ರೆಂಡ್ ಇನ್ನೆಲ್ಲ ಬ್ಯಾಲೆನ್ಸ್ ಏನೇನಿದಾವೋ ಈ ಮಿಕ್ಕಿರೋಂಥ ಬ್ಯಾಲೆನ್ಸು ನೀವು ಸೆಲೆಕ್ಟ್ ಮಾಡ್ಕೊಂಡು ಆಯ್ಕೆ ಮಾಡ್ಕೋಬೋದು ಅಂತ ನಿಮಗೆ ತಿಳಿಸ್ತೀನಿ. ಫ್ರೆಂಡ್ ಈಗ 1 BHK ಫ್ಲ್ಯಾಟು ಏನು ನಿಮಗೆ ಆದಷ್ಟು ಮಾಹಿತಿ ಕೊಟ್ಟಿದ್ದೀನಿ. 1 BHK ಫ್ಲ್ಯಾಟ್ಗೆ ನೀವು ತಾಳ ಅಂತ ಇಷ್ಟರು ಇನ್ನೂ ಅರ್ಜಿ ಹಾಕೋಬೋದು. ಈಗಲೂ ಸಹ ಅರ್ಜಿ ಹಾಕ್ಕೊಂಬಂಡು ಖಾಲಿ ಇರೋ ಕಡೆ, ಇಂಥ ಕಡೆ ಅಂತ ಅಲ್ಲ, ಖಾಲಿ ಎಲ್ಲಿದ್ದಾವೋ ಅಲ್ಲಿ ನೀವು ತಗೊಬೋದು. ನಿಮ್ಮ ಸಮೀಪ ಇರೋಂಥ MLA ಹತ್ರ ಹೋಗ್ಬೋದು, ಅಥವಾ ನಿಮ್ಮ ನೇರವಾಗಿ ಸಾರ್ವಜನಿಕ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕ್ಕೊಂಡು ನೀವು ಫ್ಲ್ಯಾಟ್ನ ಬುಕ್ ಮಾಡ್ಕೋಬೋದು. ಫ್ರೆಂಡ್ ನಿಮಗೆ ಒಂದು ತಿಳಿಸ್ತೀನಿ, ನೀವು ಆನ್ಲೈನು ಅರ್ಜಿಯಲ್ಲಿ ವೆಬ್ಸೈಟ್ ಲಿಂಕ್ ತೋರಿಸ್ಬೇಕಾಗುತ್ತೆ. ಅವ್ರಿಗೆ ಒಂದೊಂದು ಸರಿ ಇದು ಗೊತ್ತಿರಲ್ಲ ಜಾಸ್ತಿ. 1,00,000 ಮುಖ್ಯಮಂತ್ರಿ ವಸತಿ ಯೋಜನೆ ಅಂದರೆ ಗೊತ್ತಿರಲ್ಲ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಅಥವಾ ಸ್ಕ್ರೀನಲ್ಲಿ ಲಿಂಕ್ ಇರ್ತಿತ್ತಲ್ಲ ಆ ಲಿಂಕ್ ತೋರಿಸಿ ಅವ್ರು ಓಪನ್ ಮಾಡಿದಾಗ ಅವರು ಅರ್ಜಿ ಹಾಕ್ಕೊಡ್ತಾರೆ. ಅಥವಾ ನೀವೇ ಮೊಬೈಲ್ನಲ್ಲಿ ಯಾರು ವಿದ್ಯಾವಂತರು ಗೊತ್ತಿದ್ದಂಥವ್ರು ಆನ್ಲೈನಲ್ಲಿ ನೀವೇ ಅರ್ಜಿ ಸಲ್ಲಿಸ್ಕೋಬೋದು ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೀನಿ. ಫ್ರೆಂಡ್ ಅರ್ಜಿ ಸಲ್ಲಿಕೆ ಅಂತ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆಧಾರ್ ಕಾರ್ಡ್ ನಂಬರ್ ಹಾಕಿರಿ. ಮೊದಲಿಗೆ ಆಧಾರ್ ಕಾರ್ಡ್ ನಂಬರ್ ಹಾಕಿ ಡೀಟೇಲ್ಸ್ ಎಲ್ಲ ಕೇಳುತ್ತೆ. ಊರು ಏನು, ಕ್ಯಾಸ್ಟ್ ಇನ್ಕಮ್ಮು, ಪ್ರತಿಯೊಂದು ಇಲ್ಲಿ ಡೀಟೇಲ್ಸ್ ಕೇಳುತ್ತೆ. ಈ ಕೇಳಿದ ನಂತರ ನೀವೆಲ್ಲ ಪ್ರತಿಯೊಂದು ಎಲ್ಲ ಹಾಕಬೇಕಾಗುತ್ತೆ ಡಾಕ್ಯುಮೆಂಟ್ಸ್ಗಳು. ಇನ್ಕಮ್ ಸರ್ಟಿಫಿಕೇಟ್ ಆಗಿರೋ
ಹೊಸ ದೃಢೀಕರಣ ಪತ್ರ ಮೇನ್ ಬೆಂಗಳೂರು ನಿವಾಸಿಗಳಿಗೆ ಮಾತ್ರ ಇದು, ಮತ್ತು ಬೇರೆ ಡಿಸ್ಟಿಕ್ ಅವ್ರಿಗೆ ಇರೋಲ್ಲ ಅಂತಲೇ ಹೇಳ್ಬೋದು. ಮಿನಿಮಮ್ 5 ವರ್ಷ ಆಗಿರಬೇಕು. ಬೆಂಗಳೂರಿನಲ್ಲಿ ನೀವು ಬಂದು 5 ವರ್ಷ ಮೇಲ್ಪಟ್ಟಿರಬೇಕು. ಹಾಗಾಗಿ ಇದು ಅವ್ರಿಗೆ ಮಾತ್ರ ಅವಕಾಶ ಇರುತ್ತೆ. ನೀವು 2 ವರ್ಷ 3 ವರ್ಷ ಬಂದು ಏನಾರು ಇದ್ದರೆ ಇದು ಅವಕಾಶ ಇರೋಲ್ಲ. ಮೇನ್ ರೇಷನ್ ಕಾರ್ಡ್ ಆಗಲಿ, ಆಧಾರ್ ಕಾರ್ಡ್ ಆಗಲಿ, ಏನೇ ಒಂದು ಪ್ರೂಫ್ ಇಟ್ಟು ಎನಿವನ್ ಪ್ರೂಫ್ ಬೆಂಗಳೂರು ಅಡ್ರೆಸ್ಸಲ್ಲೇ ಇರಬೇಕು, ಬೇರೆ ಅಡ್ರೆಸ್ಸಲ್ಲಿ ಇರಬಾರ್ದು. ನೀವು ಚೆನ್ನಾಗಿ ಕೇಳ್ತೀರ ಸರ್, ನಮ್ಮದು ಆಧಾರ್ ಕಾರ್ಡು ಬೆಂಗಳೂರು ಅಡ್ರೆಸ್ಸಲ್ಲಿ ಇಲ್ಲ, ಊರ ಅಡ್ರೆಸ್ಸಲ್ಲಿದೆ, ರೇಷನ್ ಕಾರ್ಡ್ ಮಾತ್ರ ಇಲ್ಲಿದೆ ಅಂತ ಚೇಂಜ್ ಮಾಡಿಸ್ಕೊಳ್ರಿ. ಆಧಾರ್ ಕಾರ್ಡ್ ಚೇಂಜ್ ಮಾಡಿಸೋದೇನಿಲ್ಲ, ದೊಡ್ಡದಿಲ್ಲ. ಬೆಂಗಳೂರು ಒನ್ ಹತ್ರ ಹೋದರೆ ನೀವು ಆಧಾರ್ ಕಾರ್ಡ್ ಚೇಂಜ್ ಮಾಡಿಕೊಡ್ತಾರೆ. ನಿಮ್ಮ AP ಕಾರ್ಡ್ ಇರುತ್ತಲ್ಲ, ಕಾರ್ಡ್ ನಂಬರ್ ಹಾಕ್ಕೊಂಡು ಅದೇ ಅಡ್ರೆಸ್ ನಿಮಗೆ ಚೇಂಜ್ ಮಾಡಿಕೊಡ್ತಾರೆ. ನೀವು ಅಪ್ಲೈ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ ಅಂತ ನಾನು ತಿಳಿಸ್ತೀನಿ. ಫ್ರೆಂಡ್, ಇಷ್ಟು 1 BH ಫ್ಲ್ಯಾಟ್ದು ನಿಮಗೆ ಸಂಪೂರ್ಣವಾಗಿ ಡೀಟೇಲ್ಸ್ ಕೊಟ್ಟಿದ್ದೀನಿ. 1 BH ಸಾಕಷ್ಟು ಜನ ಹೇಳ್ತಾಯಿದ್ವಿ ಸರ್, ಒಂದು 1 BH ಫ್ಲ್ಯಾಟ್ನ ನಾವು ಅರ್ಜಿ ಸಲ್ಲಿಸಬೇಕು, ನಮ್ಮ ಬೆಂಗಳೂರಿನಲ್ಲಿ ಬಂದು 10 ವರ್ಷ ಆಯಿತು, 20 ವರ್ಷ ಆಯಿತು, ನಮಗೆ ಇನ್ನೂ ಮನೆ ಸಿಕ್ಕಿಲ್ಲ ಅಂತ ಕಾಲಕಾಲ ಮುಂಚೆಯಿಂದನೂ ನಾನು ಈ ವಿಷಯ ತಿಳಿಸ್ಕೊಂಡು ಬರ್ತಾಯಿದ್ದೀನಿ. ನೋಡಿ, ಒಂದು ಸರಿ ವಿಸಿಟ್ ಮಾಡಿ. ನಿಮ್ಮ ಕ್ಷೇತ್ರದಲ್ಲಿ ಹತ್ತಿರ ಇರುವ ಯಾವ ಕಡೆ ಇರುತ್ತೆ ವಿಸಿಟ್ ಮಾಡಿ. ಲೊಕೇಶನ್ ಬೇಕಾದರೆ ನಾನು ಕಳಿಸ್ಕೊಡ್ತೀನಿ, ವಿಸಿಟ್ ಮಾಡಿ. ನಿಮ್ಗೆ ಅವಕಾಶ ಇದ್ದರೆ ಸರ್ಕಾರದಿಂದ ಕೊಡುವಂಥ ಸ್ಕೀಮ್ ಇದು. ಇಲ್ಲಿ ಯಾವುದೇ ಥರ ಏನಿಲ್ಲ, ಸರ್ಕಾರದಿಂದ ಸಿಗುವಂಥ ಸ್ಕೀಮು. ಅಮೌಂಟ್ ಜಾಸ್ತಿ ಮಾಡಿದ್ದಾರೆ, ಏನು ತೊಂದರೆ ಇಲ್ಲ. ಬಟ್ ಈಗ ನಿಮಗೆ ಸಿಕ್ಕಿರೋದು ಚಾನ್ಸ್ ಅಂತಲೇ ಹೇಳ್ಬೋದು. ಫ್ರೆಂಡ್, ಈಗ 1 BH ಫ್ಲ್ಯಾಟ್ ಸಂಪೂರ್ಣವಾಗಿ ನಿಮಗೆ ನಾನು ಮಾಹಿತಿ ಕೊಟ್ಟಿದ್ದೀನಿ. ಏನೇ ವಿಷಯ ಇದ್ದರೂ ನಿಮಗೆ ಕಮೆಂಟ್ ಮುಖಾಂತರ ತಿಳಿಸಿ. ಡೌಟ್ಸ್ ಇದ್ದರೆ ನಾನು ಆದಷ್ಟು ಕಮೆಂಟಲ್ಲಿ ಉತ್ತರ ಕೊಡ್ತೀನಿ. ಮತ್ತು ನೀವು 1 BH ನಿಮಗೆ ಗೊತ್ತಿರುತ್ತೆ, ನನ್ನ ವೀಡಿಯೋದಲ್ಲಿ ಸಾಕಷ್ಟು ವೀಡಿಯೋಗಳೇ ಇದೇ ಬಗ್ಗೆನೇ ನಾನು ಮಾಡ್ತಾಯಿರೋದು. 1 BH ಫ್ಲ್ಯಾಟು ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ ಸರ್ಚ್ ಮಾಡಿ, ಈ ಎಲ್ಲ ಕ್ಷೇತ್ರದ್ದು ವೀಡಿಯೋಗಳು ಇದ್ದಾವೆ. ನಿಮ್ಮ ಯಾವ ಸೆಲೆಕ್ಟ್ ಆಗುತ್ತೋ ಅಲ್ಲಿ ನೀವು ತಗೊಬೋದು 1 BH ಫ್ಲ್ಯಾಟ್ದು. ಮತ್ತು 2 BH ಇದೆ. 2 BH ನಾನು ಆಲ್ಮೋಸ್ಟ್ ಜಾಸ್ತಿ ಈಗ ಸದ್ಯಕ್ಕೆ ಇಲ್ಲ. 2 BH ಆಕ್ಸನ್ ಮುಖಾಂತರ ಹೋಗುತ್ತೆ, ಹರಾಜಲ್ಲಿ ಬಿಡ್ತಾಯಿದ್ದಾರೆ 2 BH. ಹಾಗಾಗಿ ನಾನು 2 BH ಅದು ಬಿಟ್ಟಾಗ ಖಂಡಿತವಾಗಿ ನಿಮಗೆ ಡೀಟೇಲ್ಸ್ ಕೊಡ್ತೀನಿ. 2 BH ಫ್ಲ್ಯಾಟು 1 BH ಮಾತ್ರ ಈಗ ನೀವು ಯಾವಾಗಾದರೂ ನೀವು ಅರ್ಜಿ ಸಲ್ಲಿಸ್ಕೊಂಡು ನೀವು ತಗೊಬೋದು. ಯಾಕೆಂದರೆ ಈಗ ಸಾಕಷ್ಟು ಜನ ಕ್ಯಾನ್ಸಲ್ ಮಾಡೋ ಇದ್ದಾವೆ, ಕ್ಯಾನ್ಸಲ್ ಆಗೋವಂಥ ಚಾನ್ಸಸ್ ಇದ್ದಾವೆ, ಅವೆಲ್ಲ ಸಿಗ್ತಾವಂಥ ಇದ್ದಾವೆ. ಮತ್ತು ಖಾಲಿಯೂ ಸಹ ಇದ್ದಾವೆ. ಅಲ್ಲಲ್ಲಿ ಎಲ್ಲ ಕಡೆ ಖಾಲಿ ಇಲ್ಲ, ಎಲ್ಲಿ ಖಾಲಿ ಇದ್ದಾವೋ ನೀವು ಅಲ್ಲಿ ತಗೊಬೇಕಾಗುತ್ತೆ. 1 BH ಫ್ಲ್ಯಾಟು ಎಲ್ಲಿ ಖಾಲಿ ಇದೆಯೋ ಅಲ್ಲಿ ನೀವು ತಗೊಬೇಕಾಗುತ್ತೆ. ಹಾಗಾಗಿ ನಿಮಗೆ ಡೀಟೇಲ್ಸ್ ಎಲ್ಲ ನಾನು ಕೊಡ್ತೀನಿ. 1 BH ಫ್ಲ್ಯಾಟು ಇದು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕರ್ತಿರುವಂತಹ 1 BH ಫ್ಲ್ಯಾಟು, ರಾಜ್ಯ ಸರ್ಕಾರ ಕರ್ತಿರುವಂತಹ 1 BH ಫ್ಲ್ಯಾಟು. ಈ ಸ್ಕೀಮು ಸದ್ಯಕ್ಕೆ ಇನ್ನೊಂದು ಕೆಲವೇ ವರ್ಷದಲ್ಲಿ ಈ ಸ್ಕೀಮ್ ಕ್ಲೋಸ್ ಆದರೂ ಆಗ್ಬೋದು. ಯಾಕೆಂದರೆ ಇಲ್ಲಿ ಖರ್ಚು ವೆಚ್ಚಗಳು ಜಾಸ್ತಿ ಆಯ್ತವೆ, ಮತ್ತು ಜಾಗಗಳು ಪ್ರಾಬ್ಲಮ್ ಆಯಿತು. ಇರೋದು ಸಿಕ್ಕಿದ್ರೆ ನಿಮ್ಮ ಇರುತ್ತೆ, ಮತ್ತು ಮೇಂಟೆನೆನ್ಸ್ ಇರುತ್ತೆ. ಇದು 1 BH ಫ್ಲ್ಯಾಟು ಒಂದು ಸ್ವಲ್ಪ ಮೇಂಟೆನೆನ್ಸ್ ಇರುತ್ತೆ. ಫ್ಲ್ಯಾಟು ಅಂದಮೇಲೆ ನಮ್ಮ ಸ್ವಚ್ಛತೆ ಇರೋದರಿಂದ ಸ್ವಚ್ಛತೆ ಕಾಪಾಡ್ಕೊಳ್ಳೋಕ್ಕೆ ಮೇಂಟೆನೆನ್ಸ್ ಆಗಲೇಬೇಕು. ಮೇಂಟೆನೆನ್ಸ್ ಇದ್ದೇ ಇರುತ್ತೆ, ಜಾಸ್ತಿ ಏನು ಇರೋಲ್ಲ. ಅದು 2 ಇಯರ್ಸ್ ಮೇಂಟೆನೆನ್ಸ್ ಚಾರ್ಜಸ್ ಫ್ರೀ ಇರುತ್ತೆ. ಕರೆಂಟ್ ಚಾರ್ಜ್ ಒಂದು ಬಿಟ್ಟು ಮಿಕ್ಕಿದೆ ಅಂತೆಲ್ಲ ನೀವು ಅವರೇ 2 ವರ್ಷ ಕಟ್ಕೊತಾರೆ. ನಂತರ ನಿಮ್ಮ ಫ್ಲ್ಯಾಟ್ಗಳೆಲ್ಲ ಒಡ್ಗೂಡ್ಕೊಂಡು ಒಂದು ಯೂನಿಯನ್ ಮಾಡ್ಕೊಂಡು, ಸಂಘ ಮಾಡ್ಕೊಂಡು ನೀವು ಮೇಂಟೆನೆನ್ಸ್ ಚಾರ್ಜಸ್ ಎಲ್ಲ ಟೋಟಲ್ ಹಾಕೊಂಡು ನೀವು ಮಾಡ್ಕೋಬೋದು. 1 BH ಫ್ಲ್ಯಾಟು ಮೇಂಟೆನೆನ್ಸ್ ಇದ್ದೇ ಇರುತ್ತೆ ಅಂತ ನಾನು ತಿಳಿಸ್ತೀನಿ. ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. 1 BH ಫ್ಲ್ಯಾಟ್ ಏನೇ ಮಾಹಿತಿ ಬಂದರೂ ನಾನು ಖಂಡಿತವಾಗಿ ನಿಮಗೆ ವಿಷಯ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇಷ್ಟು ಮಾತ್ರ ನಿಮಗೆ ಮಾಹಿತಿ ಕೊಡೋಕ್ಕೆ ನಾನು ಇಷ್ಟಪಡ್ತೀನಿ ಅಂತ ಹೇಳ್ತಾ, ಏನೇ ನಿಮ್ಮ ಕಮೆಂಟ್ ಡೌಟ್ ಇದ್ದರೂ ಕಮೆಂಟ್ ಮುಖಾಂತರ ಹಾಕಿ, ಆದಷ್ಟು ನಾನು ಉತ್ತರ ಕೊಡ್ತೀನಿ. 1 BH ಫ್ಲ್ಯಾಟು ಫಲಾನುಭವಿಗಳಿಗೆ ತಳಾಂತರ ಹೊಸದಾಗಿ ಅರ್ಜಿ ಸಲ್ಲಿಸ್ಕೋಬೋದು. ಎನಿವನ್ ಡೌಟ್ಸ್ ಇದ್ದರೂ ಕಮೆಂಟ್ ಮುಖಾಂತರ ಹಾಕಿ, ಖಂಡಿತವಾಗಿ ನಾನು ಮಾಹಿತಿ ಕೊಡ್ತೀನಿ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಗೊತ್ತಿಲ್ಲದವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.